ಸೇಮ್ ಎಕ್ಸಸೈಸಸ್ಸನ್ನೇ ರಿಪೀಟ್ ಮಾಡಿ 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 ಇದ್ರಾಗ ಹೆಂಗೆ ಬೆಟರ್ ಹಾಕೊಂತ ಬರ್ತಿರಲ್ಲ ಅಷ್ಟು ನಿಮಗೆ ಪ್ರೋಗ್ರೆಸ್ ಸಿಗ್ತೈತಿ. ಈಗ ಒಂದು 8 ದಿನ ಆಯ್ತು ನಾ ವರ್ಕೌಟ್ ವೀಡಿಯೋಸ್ ಎಲ್ಲ ತೋರಿಸಿದ್ದೆ. ಇನ್ಮೇಲೆ ನನ್ನ ಟ್ರಾನ್ಸ್ಫಾರ್ಮೇಷನನ್ನು ಲೈವ್ ಆಗಿ ಶೇರ್ ಮಾಡ್ತೀನಿ. ಅಂದ್ರೆ ವರ್ಕೌಟ್ಸ್ ಅಂತೂ ನೋಡಿದ್ರಿ, ಈಗ ನೆಕ್ಸ್ಟ್ ನಾ ಹೆಂಗೆ ತಿಂತೀನಿ, ಹೆಂಗೆ ವರ್ಕೌಟ್ ಮಾಡ್ತೀನಿ, ನನ್ನ ಬೇರೆ ಕೆಲಸಗಳನ್ನು ಹೆಂಗೆ ಮಾಡ್ತೀನಿ, ಲೈಕ್ ಬೇರೆ ಡೀಲ್ಸ್ ಆಯ್ತು, ಬಿಸ್ನೆಸ್ ಆಯ್ತು, ಹೆಂಗೆ ಗ್ರೋ ಮಾಡ್ಕೋತೀನಿ, ಇದೆಲ್ಲನೂ ಶೇರ್ ಮಾಡ್ತೀನಂತ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ರಿ. ಲಾಂಗ್ ಫಾರ್ಮ್ ಕಂಟೆಂಟ್ ಇಲ್ಲೇ ಬರ್ತಾವೆ. ಸಣ್ಣ ಸಣ್ಣ ವೀಡಿಯೋಸ್ ನೋಡೋದೈತಂದು ಇನ್ಸ್ಟಾಗ್ರಾಮ್ ಚೆಕ್ಔಟ್ ಮಾಡ್ಬೋದು. ಸೊ ಇವತ್ತು ಎಕ್ಸಸೈಸ್ ಮುಗಿಸ್ಕೋತೀನಿ. ಇವತ್ತು ಟೈಮ್ ಜಲ್ದಿ ಉಳೀತು ಅಂತ ಹೇಳಿದ್ರೆ ಏನೇನು ಕನ್ಸ್ಯೂಮ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಇಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಾಗ ಅದನ್ನು ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ತೋರಿಸ್ತೀನಂತ. ಸೊ ಅಲ್ಲಿ ಮಟ್ಟ ಚೆಕ್ಔಟ್ ಮಾಡ್ಕೋತೀರಿ. ವಾರ್ಮಪ್ ಮಾಡಿ ಬ್ಯಾಕ್ ಬೈಸೆಪ್ಸ್, ಟೈಮ್ ಇತ್ತಂದರೆ ಆ್ಯಬ್ಸ್ ಒಂದು ಮಾಡಿ ವರ್ಕೌಟ್ ಕಂಪ್ಲೀಟ್ ಮಾಡೋಣಂತೆ. ನನ್ನ ಜೊತೆಗೆ ಇದನ್ನು ಫಾಲೋ ಮಾಡಿರ್ಬೇಕಿದ್ರೆ ಸೇಮ್ ವರ್ಕೌಟ್ಸ್ ಅಂತೂ ಏನದು ಬೇಸಿಕ್ ಎಕ್ಸಸೈಸಸ್. ಬಿಗಿನರ್ ಇದ್ದರೆ ಒಂದು 2 ಸೆಟ್ ಮಾಡಿರಿ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತಂತ 3 ಸೆಟ್ಸ್ ಆರ್ 4 ಸೆಟ್ಸ್ ಹೀಗೆ ಪುಷ್ ಮಾಡ್ಕೊಂಡು ಬರ್ರಿ. ವರ್ಕೌಟ್ ಅಂದರೂ ನೀವು ಲಾಸ್ಟ್ ಡೇ 3 ವಿಡಿಯೋದಾಗಂತೂ ಚೆಕ್ ಮಾಡಿರಿ. ಸಿಮಿಲರ್ ವರ್ಕೌಟ್ಸನ್ನು ನಾ ಇವತ್ತು ಮಾಡತ್ತೀನಿ. ವಿಡಿಯೋಸ್ ನೋಡಿ ಈ ವರ್ಕೌಟನ್ನು ನೀವು ಕಾಪಿ ಮಾಡ್ಬೋದು. ಬಟ್ ನಿಮಗೆ ಯಾವ್ದು ಸೆಟ್ ಆಗ್ತಾವೆ ಎಕ್ಸಸೈಸಸ್ ಅದನ್ನು ಸೆಲೆಕ್ಟ್ ಮಾಡಿ 3 ಸೆಟ್ಸೋ 4 ಸೆಟ್ಸೋ ಮಾಡಿರಿ, ಆಯಿತಾ. ಫಸ್ಟು ವಾರ್ಮಪ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ನಿಮ್ದು ವರ್ಕೌಟ್ ಸ್ಟಾರ್ಟ್ ಮಾಡಿರಿ. ಇವತ್ತು ನಾನು ನಿಮ್ಗೊಂದು ಸ್ಟೋರಿ ಹೇಳ್ತೀನಿ. ಸ್ಟೋರಿ ನನ್ನ ಕ್ಲೈಂಟಿಂದ. ಭಾಳಷ್ಟು ಮಂದಿಗೆ ನಾನು ವೇಟ್ ಲಾಸು, ವೇಟ್ ಗೇನು, ಮಸಲ್ ಬಿಲ್ಡಿಂಗ್ ಅಂತೆಲ್ಲ ಕೋಚಿಂಗ್ ಮಾಡೀನಿ, ಆಯಿತಾ. ಅದ್ರಾಗಿಂದ ಒಬ್ಬರು ಸ್ಟೋರಿ ನಾನು ನಿಮಗೆ ಹೇಳ್ತೀನಿ. ಒಬ್ಬರು ಅವ್ರ ಹೆಸರು ತೊಗೊಳಂಗಿಲ್ಲ, ಇಲ್ಲೇ ನಮ್ಮ ಕರ್ನಾಟಕದವ್ರ. ನನ್ನ ಜೊತೆಗೆ 6 ತಿಂಗಳಿಗೆ ಎನ್ರೋಲ್ ಆದ್ರೆ, ಅಂದ್ರೆ 24 ವೀಕ್ಸಿಗೆ ಎನ್ರೋಲ್ ಆಗಿದ್ರು. 24 ವೀಕ್ಸ್ ಒಳಗೆ ಅವ್ರ ಗೋಲ್ ಏನಿತ್ತು ಅಂದರೆ ನಾನು ಫ್ಯಾಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ಡಿಸ್ಕಷನ್ ಆಗಿ ನನ್ನ ಜೊತೆಗೆ ಜಾಯ್ನ್ ಆಗಿದ್ರು. ಈಗ ಒಂದು ಲೈಕ್ ಸ್ಟಾರ್ಟಿಂಗ್ ಅವ್ರದ್ದು ಏನೇನು ಡಾಟಾ ಇತ್ತು ಅದನ್ನೆಲ್ಲ ತೊಗೊಂಡು ಅವ್ರ ಫೋಟೋಸ್ ನೋಡಿ, ಕಂಡೀಷನ್ ನೋಡಿ, ಎಲ್ಲ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಏನೈತಿ, ಏನು ಪ್ರಾಬ್ಲಮ್ಮು, ಏನು ಮಾಡಬೇಕು ಅನ್ನೋದೆಲ್ಲ ಹೇಳಿ ನಾ ಅವರಿಗೆ ಡಯಟ್ ಪ್ಲ್ಯಾನ್, ಟ್ರೈನಿಂಗ್ ಪ್ಲ್ಯಾನ್ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೆ. ಅವ್ರಿಗೆ ಏನು ಹೇಳಿದ್ದೆ ಅಂದ್ರೆ ನಾನು, ಇದು ನೀವು ಫಾಲೋ ಮಾಡ್ತಿರಲ್ಲ, ನಂಗೆ ಫಾಲೋ ಮಾಡ್ತಾ ರೆಗ್ಯುಲರ್ ಫೀಡ್ಬ್ಯಾಕನ್ನು ನೀವು ಕೊಡಬೇಕು ಅಂತ ಹೇಳಿದ್ದೆ. ಲೈಕ್ ಡೈಲಿ ಎಷ್ಟು ಸ್ಟೆಪ್ ಕೌಂಟ್ಸ್ ಮಾಡ್ತೀರಿ, ಎಷ್ಟು ವಾಟರ್ ಇಂಟೇಕ್ ಇತ್ತು, ಡಯಟ್ ಹೆಂಗೆ ಮಾಡಿದ್ರಿ, ವರ್ಕೌಟ್ ಏನು ಮಾಡಿದ್ರಿ ಅಂತ ನಂಗೆ ಅಪ್ಡೇಟ್ಸ್ ಕೊಡೋದು ಇರ್ತೈತಿ. ಅವ್ರ ಕಂಡೀಷನ್ ಹೆಂಗಿತ್ತು ಅಂತ ಹೇಳಿದ್ರೆ, ಲೈಕ್ ಬಾಡಿ ಕಂಡೀಷನ್ ಭಾಳ ಸ್ಕಿನಿ ಫ್ಯಾಟ್ ಕಂಡೀಷನ್. ಅಂದರೆ ಹೊಟ್ಟೆ ಕಡೆ ಭಾಳಷ್ಟು ಫ್ಯಾಟ್ ಇತ್ತು ಅವ್ರು. ಲೈಕ್ ಅದು ಪಾಟ್ ಇರ್ತಲ್ಲ, ಒಂದು ಕೊಡ ಇಟ್ಟಂಗೆ ಆಗಿಬಿಟ್ಟಿತ್ತು. ಅವ್ರಿಗೆ ನಾ ಸೀದಾ ಹೇಳಿದ್ದೆ, ನೋಡಿರಿ ಈ ಕಂಡೀಷನ್ ಸರಿಯಲ್ಲ. ಮೆಡಿಕಲ್ ಪರ್ಸ್ಪೆಕ್ಟಿವಿಂದ ನೋಡಿದ್ರೆ, ಬ್ಲಡ್ ಮಾರ್ಕರ್ಸ್ ನೋಡಿದರೆ ಲೈಕ್ ಏನಾದರೂ ಮೇಜರ್ ಆಗಬಹುದು. ಸೊ ಟೈಮ್ ಇದ್ದಾಗನ ಸ್ವಲ್ಪ ಸೀರಿಯಸ್ ಆಗಿ ಮಾಡಿರಿ ಅಂತ ಹೇಳಿ. ಸೊ ಕನ್ವರ್ಸೇಷನ್ ನಡೆಯಬೇಕಾರಂತೂ ಎಲ್ಲನೂ ಸ್ಟಾರ್ಟಿಂಗ್ 1 ವೀಕ್ 2 ವೀಕ್ ಇತ್ತಲ್ಲ, ಭಾಳ ಚಲೋ ನಡೆಯತ್ತಿತ್ತು, ಚಲೋ ಫಾಲೋ ಮಾಡತ್ತಿದ್ರು, ಎಲ್ಲ ಮಾಡತ್ತಿದ್ರೆ. ಬಟ್ ಆಮೇಲೆ ಏನಾಗ್ಬಿಡ್ತಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಕಳ್ಕೊಳತ್ರ ಅನ್ನಿಸ್ತು ನನಗೆ. ಲೈಕ್ ಮೆಸೇಜ್ ಮಾಡಿದರೆ ರಿಪ್ಲೈ ಮಾಡ್ತಿದ್ದಿಲ್ಲ, ಕಾಲ್ ಮಾಡಿದರೆ ರಿಸೀವ್ ಮಾಡ್ತಿದ್ದಿಲ್ಲ, ಬ್ಯುಸಿ ಅದೇನಂತಿದ್ರೆ. ನಾನು ವೀಕ್ಲಿ ಎಲ್ಲರದು ಲೈಕ್ ಮೆಜರ್ಮೆಂಟ್ ಅಪ್ಡೇಟ್ಸ್ ತೊಗೋತೀನಿ. ಮೆಜರ್ಮೆಂಟ್ ಅಪ್ಡೇಟ್ಸ್ ಕೇಳಿದ್ರೆ ಮೆಜರ್ಮೆಂಟ್ ಅಪ್ಡೇಟ್ಸ್ ಕೊಡ್ತಿದ್ದಿಲ್ಲ. ಇದನ್ನೆಲ್ಲ ನೋಡಿ ನಾನು ಅವ್ರಿಗೆ ಒಂದು ಸತ ಮತ್ತೇನಂದೆ, ಹಂಗೆ ರೆಫರೆನ್ಸಿಗೆ ಒಂದು ಸತ ಇರಲಿ ಬ್ಲಡ್ ಮಾರ್ಕರ್ಸ್ ಟೆಸ್ಟ್ ಮಾಡಿಸ್ರಿ ಅಂದೆ. ಲೈಕ್ ಫಾರ್ ಎಕ್ಸಾಂಪಲ್ ಲಿಪಿಡ್ ಪ್ರೊಫೈಲ್ ಮಾಡಿಸಂದಿದ್ದೆ, HbA1c ಮಾಡಿಸಂದಿದ್ದೆ, ನಾರ್ಮಲ್ ಮಿನರಲ್ ಟೆಸ್ಟು, ವೈಟಮಿನ್ D, B12 ಲೈಕ್ ಈ ಟೆಸ್ಟ್ ಮಾಡಿಸ ಅಂತ ಹೇಳಿದ್ದೆ. ಯಾರು ಮೊದಲು ನಂದು ಫೋನ್ ಲೈಕ್ ರಿಸೀವ್ ಮಾಡ್ತಿದ್ದಿಲ್ಲ, ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತಿದ್ದಿಲ್ಲಲ್ಲ, ಟೆಸ್ಟು ಮಾಡಿಸಿದ್ರು ಅವರು ನಾ ಹೇಳಿದ್ದಕ್ಕೆ. ಆಮೇಲೆ ಅದರದ್ದೇನು ರಿಪೋರ್ಟ್ ಬಂತಲ್ಲ, ರಿಪೋರ್ಟ್ ಬಂದಿಂದ ನಾ ರಾತ್ರಿ ಯೂಶ್ವಲಿ ಫೋನ್ ಸೈಲೆಂಟ್ ಇಟ್ಟು ಮಕ್ಕೋತೀನಿ. ರಾತ್ರಿ ಲೈಕ್ ಏನಿಲ್ಲ ಅಂದರೂ ಅವ್ರದ್ದು 3 ಇಲ್ಲ 4 ಮಿಸ್ ಕಾಲ್ಸ್ ಇದ್ದು. ನಾ ಏನಪ್ಪ ಲೈಕ್ ಮೆಸೇಜ್ ಮಾಡಿದರೆ ರಿಪ್ಲೈ ಮಾಡೋಂಗಿಲ್ಲ, ಅಂಥವ್ರದ್ದು 3-4 ಮಿಸ್ ಕಾಲ್ ಅದಾವೆ, ಏನಾಯಿತು ಅಂತ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರಿಗೆ ಕಾಲ್ ಮಾಡಿದೆ. ಕಾಲ್ ಮಾಡಿದಾಗ ನನಗೆ ಸರ್ಪ್ರೈಸ್ ಅನಿಸಿದ್ದು ಏನಂದ್ರೆ, ಆ ಮನುಷ್ಯ ಪಾರ್ಕ್ನಾಗ ಓಡಾಕತ್ತಾರ. ಎದಕ್ಕೆ ರೀ ಅಂತ ಕೇಳಿದೆ ನಾನು. ನಿಮ್ಗೆ ರಿಪೋರ್ಟ್ ಸೆಂಡ್ ಮಾಡ್ತೀನಿ ರೀ, ನೋಡಿರಿ ನನ್ನ ಬ್ಲಡ್ ಮಾರ್ಕರ್ಸ್ ಭಾಳ ಹಾಳಾಗ್ಯಾವು, ಲೈಕ್ ಕೊಲೆಸ್ಟ್ರಾಲ್ ಎಲ್ಲ ಭಾಳ ಜಾಸ್ತಿ ಆಗಿಬಿಟ್ಟೈತಿ. ನಂಗೆ ಈಗ ಜಸ್ಟ್ ಇನ್ನು ಲೈಕ್ 1 ಇಯರ್ ಬೇಬಿನೋ 8 ಮಂತ್ಸ್ ಬೇಬಿನೋ ಏನೋ ಐತಿ. ನನ್ನ ಬೇಬಿ ಸಂಬಂಧ ಅದು ನಾ ಫಿಟ್ ಆಗ್ಬೇಕು, ನಾ ಫಿಟ್ ಇಲ್ಲ ಅಂದರೆ ನಮ್ಮ ಮನೆ ನೋಡ್ಕೊಳ್ಳೋರು ಯಾರೂ ಇಲ್ಲ. ಆ ಥರ ರೇಂಜಿಗೆ ಮೈಂಡ್ ಶಿಫ್ಟ್ ಆಗಿಬಿಡುತ್ತೆ, ಮೈಂಡ್ ಸೆಟ್ ಶಿಫ್ಟ್ ಆಗಿಬಿಡುತ್ತೆ ಅವ್ರದ್ದು. ಯಾರು ಏನು ಮಾಡೋಕೆ ಇಂಟ್ರೆಸ್ಟ್ ತೋರಿಸ್ತಿದ್ದಿಲ್ಲ, ರಿಪ್ಲೈ ಮಾಡ್ತಿದ್ದಿಲ್ಲ ಅಂಥವ್ರಿಗೆ ನಾನು ಲೈಕ್
ಬರೀ ವಾಕಿಂಗ್ ಮಾಡಿರಿ ಅಂತಿದ್ದೆ 10,000 ಸ್ಟೆಪ್ಸು. ಆ ಮನುಷ್ಯ ಗ್ರೌಂಡಿಗೆ ಹೋಗಿ ಓಡಾಕತ್ರ. ಇವಂದು ಓಡೋದು ಬೇಡ ಅಂತ ಹೇಳಿದ್ದೇನೆ ಅವ್ರಿಗೆ, ನೀ ಮ್ಯಾಗ ಪ್ರೆಷರ್ ಆಗ್ತೈತೆ ಅಂತೇಳಿ. ಇಲ್ಲ ರೀ ನಾವು ಓಡಬೇಕು, ನಾ ಜಲ್ದಿ ಮಾಡಬೇಕು ಆ ಥರ ಮೈಂಡ್ಸೆಟ್ ಶಿಫ್ಟ್ ಆಗಿಬಿಡ್ತಿ. ಯಾವಾಗಂದ್ರೆ ಅವ್ರ ಬ್ಲಡ್ ಮಾರ್ಕರ್ಸ್ ನೋಡಿ, ಅವ್ರ ಕೊಲೆಸ್ಟ್ರಾಲ್ ನೋಡಿ ಅವ್ರದ್ದು ಮೈಂಡ್ ಶಿಫ್ಟ್ ಆಯ್ತು. ಅದಕ್ಕೆ ಇದ್ರ ಅರ್ಥ ನೋಡ್ರಿ, ನಿಮ್ದು ಲೈಕ್ ಫ್ಯಾಮ್ಲಿ ನಿಮ್ಮ ಮೇಲೆ ಡಿಪೆಂಡೆಂಟ್ ಅದಾರ, ಸಣ್ಣ ಹುಡುಗರು ಅದಾರ, ಸಣ್ಣ ಮಕ್ಳು ಅದಾರ ಅಂದಾಗ ಒಬ್ಬ ತಂದೆಯ ರೆಸ್ಪಾನ್ಸಿಬಿಲಿಟೀಸ್ ಏನಾಗ್ತಾವಲ್ಲ ಇವು ಕೈಂಡ್ ಆಫ್ ಶಿಫ್ಟ್ ಆಗಿಬಿಡ್ತಾವೆ. ಒಂದು ಕಡೆ ರೊಕ್ಕ ಮಾಡೋದಾಯ್ತು, ಸೆಟಲ್ ಆಗೋದಾಯ್ತು, ಮನೆ ಕಟ್ಟೋದಾಯ್ತು, ಈ ಥರ ಆದರೆ ಇನ್ನೊಂದು ಕಡೆ ಅವರನ್ನು ನೋಡ್ಕೊಳಕ್ಕೆ ಜೀವಂತ ಇರಬೇಕಲ್ಲ, ಇದು ಟಾಪ್ ಪ್ರಯಾರಿಟಿ ತೊಗೊಂಡ್ಬಿಡ್ತೈತಿ. ನಿಮ್ಮ ಜೀವನದಾಗ ಎಷ್ಟೋ ಪ್ರಾಬ್ಲಮ್ಸ್ ಇರಬಹುದು, ಆದರೆ ಒಮ್ಮೆ ನಿಮ್ಗೇನಾದರೂ ಹೆಲ್ತ್ ಪ್ರಾಬ್ಲಮ್ ಆತಂದ್ರೆ ಮಿಕ್ಕಿದ್ದೆಲ್ಲ ಪ್ರಾಬ್ಲಮ್ಸು ಸಣ್ಣ ಅನ್ನಿಸ್ತಾವೆ. ಹೆಲ್ತ್ ಪ್ರಾಬ್ಲಮ್ಮೇ ನಿಮ್ಮದು ಮೇಜರ್ ಆಗಿಬಿಡ್ತೈತಿ. ಸೊ ಅದಕ್ಕೆ ಟೈಮ್ ಇದ್ದಾಗ ನಿಮ್ಮ ಕಡೆ ನಿಮ್ಮ ಹೆಲ್ತ್ ಮೇಲೆ ಭಾಳಷ್ಟು ಫೋಕಸ್ ಮಾಡಿರಿ. ನಿಮ್ಮದು ಹೊಟ್ಟೆ ಕಡೆ ಜಾಸ್ತಿ ಫ್ಯಾಟ್ ಐತಿ, ಬೆಲ್ಲಿ ಫ್ಯಾಟ್ ಜಾಸ್ತಿ ಐತಿ ಅಂದ್ರೆ ಅದನ್ನು ಕಡಿಮೆ ಮಾಡೋ ಕಡೆ ನೀವು ಗಮನ ಹರಿಸ್ರಿ. ಇಲ್ಲ ಅಂತ ಹೇಳಿದ್ರೆ ಭಾಳ ಇಗ್ನೋರೆಂಟ್ ಇದ್ರಿ ಅಂದರೆ ಈಗ ಟೈಮ್ ಸರಿ ಇಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು, ನಿಮಗೆ ಗೊತ್ತಿರ್ಲಾರ್ದಂಗೆ ಏನೇನೋ ಆಗ್ಬೋದು. ಸೊ ಅದಕ್ಕೆ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಫ್ಯಾಮ್ಲಿ ಐತಿ, ಹಂಗಿದ್ದಾಗ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಏನೋ ಹೆಲ್ತ್ ಇನ್ಶೂರೆನ್ಸ್ ತೊಗೊತೀರಂತ, ಲೈಫ್ ಇನ್ಶೂರೆನ್ಸ್ ಎಷ್ಟೆಷ್ಟೋ ಸಾವಿರ ಕೊಟ್ಟು ತೊಗೊತೀರಂತ, ಹಂಗಿದ್ದಾಗ ಜಸ್ಟ್ ಒಂದು ಅರ್ಧ ತಾಸು 1 ತಾಸು ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡೋದಾಗಲಿ, ಚಲೋ ಫುಡ್ ತಿನ್ನೋದಾಗಲಿ, ಚೆಂದಾಗಿ ನೀರು ಕುಡಿಯೋದಾಗಲಿ, ಮಲ್ಕೊಳ್ಳೋದಾಗಲಿ, ವಾಕಿಂಗ್ ಮಾಡೋದಾಗಲಿ ನಿಮ್ದೇನು ಹೋಗಂಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ನಿಮ್ಮ ಹೆಲ್ತನ್ನು ಸೀರಿಯಸ್ ಆಗಿ ತೊಗೊಂಡು ಬರ್ರಿ, ವರ್ಕೌಟ್ ಮಾಡಿರಿ, ಡಯಟ್ ಮಾಡಿರಿ. ನಿಮ್ಗೇನಾದರೂ ಅದ್ರ ರಿಲೇಟೆಡ್ ಹೆಲ್ಪ್ ಬೇಕಿತ್ತು, ಕನ್ಸಲ್ಟೇಷನ್ ಬೇಕಿತ್ತು ನನ್ನ ಕಡೆ ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ಡ್ರಾಪ್ ಮಾಡಿರಿ, ನಾ ಪಿಂಗ್ ಮಾಡ್ತೀನಿ. ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಚೆಕ್ಔಟ್ ಮಾಡಿರಿ ಅಬಿಕುರಟ್ಟಿ ಅಂತೇಳಿ, ಅಲ್ಲಿ ನಾ ಕನ್ಸಲ್ಟೇಷನ್ಸ್ ತೊಗೋತೀನಿ, ಕನ್ಸಲ್ಟೇಷನ್ನೇ ಮಾತಾಡೋ ಅಂತೀರಿ. ಏನು ಬೇಡಪ್ಪ ಅಂತೇಳಿದ್ರೆ ದಿನಕ್ಕೆ 10,000 ಸ್ಟೆಪ್ಸ್ ನಡೀರಿ, ವರ್ಕೌಟ್ ಮಾಡಿರಿ, ಚಂದ ಡಯಟ್ ಮಾಡಿರಿ. ಇವಿಷ್ಟು ಮಾಡಿದರೂ ಸಾಕು, ನಿಮ್ಮದು ಲೈಫ್ ಎಷ್ಟೋ ಬೆಟರ್ ಆಗ್ತೈತಿ. ಅದನ್ನು ಬಿಟ್ಟು ಫಿಟ್ ಆಗಬೇಕು ಅಂಥೇಳಿ ಬರೀ ಸಪ್ಲಿಮೆಂಟ್ಸಿಂದ ಓದಾಕೆ ಹೋಗ್ಬೇಡ್ರಿ. ಲೈಕ್ ಯಾವ್ದಾರು ಸಪ್ಲಿಮೆಂಟ್ಸ್ ಇರಲಿ, ಅದು ವೇ ಪ್ರೋಟೀನರ ಇರಲಿ, ಕ್ರಿಯೇಟಿನರ ಇರಲಿ, ಯಾವ್ದಾರ ಇರಲಿ, ಫಸ್ಟು ಫಂಡಮೆಂಟಲ್ ಸರಿ ಮಾಡ್ಕೋಬೇಕು ನೀವು. ಫಂಡಮೆಂಟಲ್ ಸರಿ ಆಗಿಂದ ನೆಕ್ಸ್ಟ್ ನೀವು ಸಪ್ಲಿಮೆಂಟ್ಸ್ ಬಗ್ಗೆ ವಿಚಾರ ಮಾಡ್ಬೋದು. ಊಟನ ಸರಿ ಇಲ್ಲ, ನಿದ್ದಿನ ಸರಿ ಇಲ್ಲ, ವರ್ಕೌಟ ಸರಿ ಇಲ್ಲ ಅಂದರೆ ಯಾವ ಸಪ್ಲಿಮೆಂಟ್ ತೊಗೊಂಡ್ರೂ ನಿಮಗೆ ಉಪಯೋಗ ಆಗೋದಿಲ್ಲ. ಸೊ ಫಸ್ಟು ನಿಮ್ಮ ಬೇಸಿಕ್ಸನ್ನು ಸರಿ ಮಾಡ್ಕೊರಿ. ಈಗ ಏನು ನೀವು ಮಾಡೋಕತ್ತಿಲ್ಲ ಅಂತ ಹೇಳಿದ್ರೆ ಗ್ರ್ಯಾಜುವಲಿ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿರಿ. ಭಾಳ ಏನಂತಾರಲ್ಲ, ಭಾಳ ಇಗ್ನೋರೆಂಟ್ ಆಗಬಾರ್ದು. ಹೆಲ್ತ್ ಅನ್ನೋದು ವೆಲ್ತ್, ಎಲ್ಲೋ ಓದಿರ್ಬೇಕಲ್ಲ ನೀವು. ಸೊ ಅದನ್ನು ಅಷ್ಟು ಸೀರಿಯಸ್ನೆಸ್ ತೊಗೊಂಡು ಮಾಡಿರಿ. ನಾ ಹೇಳಿದ್ದು ಸ್ಟೋರಿ ನಿಮ್ಗೆ ಸೇರ್ತಂತ ಅನ್ಕೋತೀನಿ. ಸೇರದೇ ಇರಲಿ, ನಿಮ್ಮ ಹೆಲ್ತನ್ನು ಕಾಳಜಿ ಮಾಡ್ಕೋರಿ. ಎಷ್ಟು ಸಲ ಒತ್ತಿ ಹೇಳಕತ್ತೀನಿ ನಾನು, ಎದಕ್ಕಂದ್ರೆ ದಿನ ರಾತ್ರಿ ನಾ ಕ್ಲೈಂಟ್ಸ್ ಹ್ಯಾಂಡಲ್ ಮಾಡ್ತೀನಿ, ಎಷ್ಟು ಸಫರ್ ಆಗತ್ತಾರ ಜೀವನದಾಗ ಅನ್ನೋದು ನೋಡ್ತೀನಿ. ಆ ಸ್ಥಿತಿ ನಿಮಗೂ ಬರೋದು ಬೇಡ. ಸೊ ವರ್ಕೌಟ್ ವೀಡಿಯೋಸ್ ಅಂತೂ ನೋಡಿದ್ರಿ. ಈಗ ಪಟ್ ಅಂಥೇಳಿ ನಾವು ಬ್ರೇಕ್ಫಾಸ್ಟ್ ಮಾಡೋಣಂತ. ನಾ ಬ್ರೇಕ್ಫಾಸ್ಟಿಗೆ ಯೂಶ್ವಲಿ ಎಗ್ಸ್ ಮತ್ತು ರೈಸ್ ಕನ್ಸ್ಯೂಮ್ ಮಾಡ್ತೀನಿ. ಫಸ್ಟ್ ನನಗೆ ಎಷ್ಟು ಬೇಕು, 70 ಗ್ರಾಮ್ ರೈಸ್ ಬೇಕು ಬೆಳಗ್ಗೆ. ಅಷ್ಟು ರೈಸ್ ನಾ ಕುಕ್ ಮಾಡೋಕೆ ಇಟ್ಕೊಂಡೆ. ಅದಾಗಿಂದ ಸಣ್ಣದಾಗಿ ಉಳ್ಳಾಗಡ್ಡಿ ಹೆಚ್ಕೋರಿ, ಮೆಣಸಿಕಾಯಿ ಹೆಚ್ಕೋರಿ, ಪ್ಯಾನ್ ಮೇಲೆ ಆಯಿಲ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಸಾಟೆ ಮಾಡಿರಿ. ಇದು ಸ್ವಲ್ಪ ಸಾಟೆ ಆದಮೇಲೆ ಇದಕ್ಕೆ ನಿಮಗೆ ಎಗ್ಸ್ ಎಷ್ಟು ಬೇಕು ಅಷ್ಟು ಎಗ್ಸ್ ಒಡೆದು ಹಾಕೋರಿ. ನಾ ಇದ್ರಾಗ 3 ಎಗ್ಸ್ ಯೂಸ್ ಮಾಡಾಕತ್ತೀನಿ. ಆಯಿಲ್ ನೋಡಿರಿ, ಆಯಿಲು ಸ್ವಲ್ಪ ಯೂಸ್ ಮಾಡಿರಿ, ಇಲ್ಲ ಮೆಜರ್ಡ್ ಕ್ವಾಂಟಿಟಿ ನಿಮ್ದಾಗ ಎಷ್ಟೈತಿ ಅಷ್ಟು ಯೂಸ್ ಮಾಡಿರಿ. ಇದಕ್ಕೆ ಒಂದು ಸ್ವಲ್ಪ ಸಾಟೆ ಮಾಡಿದ್ದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದ್ರ ಮೇಲೆ ಏನು ಕುಕ್ ಮಾಡಿರ್ತೀರಲ್ಲ ರೈಸು, ಆ ರೈಸನ್ನು ಆ್ಯಡ್ ಮಾಡ್ಕೊರಿ. ಆ ರೈಸ್ ಆ್ಯಡ್ ಮಾಡಿ ಅದಕ್ಕೆ ನೆಕ್ಸ್ಟ್ ಒಂದು ಸ್ವಲ್ಪ ಖಾರದ ಪುಡಿ ಆದಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿರಿ. ಇದನ್ನು ಚೆಂದಾಗಿ ಮಿಕ್ಸ್ ಹೊಡಿಲಿಲ್ಲ ಅಂದರೆ ಏನಾಕೈತಂದರೆ ಒಂದು ಕಡೆ ಎಗ್ ಉಳಿತೈತಿ, ಒಂದು ಕಡೆ ಖಾರದ ಪುಡಿ ಉಳಿತೈತಿ, ಒಂದು ಕಡೆ ಗರಂ ಮಸಾಲ ಉಳಿತೈತಿ. ಸೊ ಚೆಂದ ಮಿಕ್ಸ್ ಹೊಡೆದು ಇದಕ್ಕೆ ಬೇಕಿದ್ರೆ ನೀವು ಸೋಯಾ ಸಾಸ್ ಆ್ಯಡ್ ಮಾಡ್ಬೋದು, ಪ್ಲಸ್ ರೆಡ್ ಚಿಲ್ಲಿ ಸಾಸ್ ಆ್ಯಡ್ ಮಾಡ್ಬೋದು ನಿಮ್ಮ ಟೇಸ್ಟ್ ಸಂಬಂಧ. ನನ್ನ ಕಡೆ ರೆಡ್ ಚಿಲ್ಲಿ ಸಾಸು ಖಾಲಿ ಆಗಿತ್ತು, ಅದಕ್ಕೆ ನಾ ಸ್ವಲ್ಪ ಸಾಟೆ ಮಾಡಿ ಬರೀ ಅದೇನದು ಸೋಯಾ ಸಾಸ್ ಒಂದು ಆ್ಯಡ್ ಮಾಡ್ತೀನಿ. ಕೊತ್ತಂಬರಿನೂ ಇರಲಿಲ್ಲ ಮನ್ಯಾಗ. ಸೊ ನೀವು ಇದಕ್ಕೆ ಸೋಯಾ ಸಾಸ್ ಆ್ಯಡ್ ಮಾಡಿ, ರೆಡ್ ಚಿಲ್ಲಿ ಸಾಸ್ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಹೊಡೆದು ಇದ್ರ ಮೇಲೆ ಕೊತ್ತಂಬರಿ ಹಾಕ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಬರ್ತೈತಿ. ಇದಕ್ಕೆ ಎಗ್ ರೈಸ್ ಅಂತಲೇ ಹೇಳ್ತಾರೆ, ನೀವು ಏನು ಕರಿತೀರಿ ಕರ್ಕೋರಿ ನಡೀತೈತಿ. ಬಟ್ ಇದು ಕೈಂಡ್ ಆಫ್ 10 ನಿಮಿಷದೊಳಗೆ ರೆಡಿ ಆಗುವಂಥ ಬ್ರೇಕ್ಫಾಸ್ಟು, ನ್ಯೂಟ್ರಿಷನ್ ಇರೋದು. ಇದ್ರ ಜೊತೆಗೆ ಒಂದು 2 ನಿಂಬೆ ಹಣ್ಣು, ಒಂದು ಸ್ವಲ್ಪ ಮೆಣಸಿಕಾಯಿ ಇಟ್ಕೊಂಡು ನಾ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಡ್ತೀನಿ.